ಬೆಂಗಳೂರು ಸಿಲಿಕಾನ್ ಸಿಟಿ ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರೋದೇನಂತಂದರೆ ಅಲ್ಲಿ ಓಡಾಡುವಂತಹ ವಾಹನಗಳು, ಅಲ್ಲಿರುವಂತಹ ಒಂದು ಟ್ರಾಫಿಕ್ನ ಸಮಸ್ಯೆ. ನಾವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಬೇಕಂದ್ರೆ ಅದು ಸುಮಾರು ಒಂದು 2 ಕಿಲೋಮೀಟ್ರ್ ಇದ್ದರೂ ಸರಿ, 5 ಕಿಲೋಮೀಟ್ರ್ ಇದ್ದರೂ ಸರಿ, ಇಲ್ಲ 1 ಕಿಲೋಮೀಟ್ರ್ ಇದ್ದರೂ ಕೂಡ ಸರಿ, ನಾವೇನೋ ಒಂದು 5-10 ನಿಮಿಷದಲ್ಲಿ ಹೋಗೋಕ್ಕಾಗಲ್ಲ. ಅಷ್ಟೊಂದು ಟ್ರಾಫಿಕ್ ಜಾಮ್ ಇರುತ್ತೆ, ಅಷ್ಟು ನಿಧಾನಗತಿಯಲ್ಲಿ ವಾಹನಗಳು ಸಾಗ್ತಾ ಇರುತ್ತೆ. ಬೆಂಗಳೂರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ರೀತಿಯಾಗಿ ಏನೇ ಒಂದು ಸಾಧನೆಗಳನ್ನು ಮಾಡಿದರೂ ಕೂಡ ಈ ಒಂದು ಟ್ರಾಫಿಕ್ನ ವಿಷಯವಾಗಿ ಈಗ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಯಾವ ರೀತಿಯಾಗಿ ಅಂತಂದರೆ ಒಳ್ಳೆ ರೀತಿಯಾಗಂತ ಅಲ್ಲ ಈ ಒಂದು ವಿಚಾರ. ಯಾಕಂದರೆ ಟ್ರಾಫಿಕ್ ಸಮಸ್ಯೆಯಲ್ಲಿ ಈಗ ಇಡೀ ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಸದ್ದು ಮಾಡ್ತಾ ಇರುವಂಥದ್ದು. ಟ್ರಾಫಿಕ್ನಿಂದ ಈಗ 3ನೇ ಸ್ಥಾನ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆಯನ್ನು ಹೊಂದಿರುವಂತಹ ಒಂದು ಏನು ನಗರಗಳನ್ನು ಪಟ್ಟಿ ಮಾಡಿದೆ ವಿಶ್ವ ಮಟ್ಟದಲ್ಲಿ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಈಗ ನಮ್ಮ ಬೆಂಗಳೂರು 3ನೇ ಸ್ಥಾನದಲ್ಲಿ ಇದೆ ಎನ್ನುವಂತಹ ಒಂದು ವರದಿಯನ್ನು ಬಿಚ್ಚಿಟ್ಟಿರುವಂಥದ್ದು. ಅಂದರೆ ನಿಧಾನಗತಿಯ ಒಂದು ಸಂಚಾರ ಏನಿದೆ, ವಾಹನಗಳ ಒಂದು ಸಂಚಾರ, ಇದು ಬೆಂಗಳೂರು ನಗರಕ್ಕೆ ಈಗ ಶಾಪವಾಗಿರುವಂಥದ್ದು. ವಿಶ್ವ ಮಟ್ಟದಲ್ಲಿ ಈ ಒಂದು ಸುದ್ದಿ ಚರ್ಚೆ ಆಗ್ತಾ ಇದೆ. ಈ ಕುರಿತು ಒಂದು ನೆದರ್ಲ್ಯಾಂಡ್ನ ಲೊಕೇಶನ್ ಟೆಕ್ನಾಲಜಿ ಟಾಮ್ ಎನ್ನುವಂತಹ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಒಂದು ವರದಿಯನ್ನು ಮಾಡಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆ ಪಟ್ಟಿಯಲ್ಲಿ ಈಗ ಬೆಂಗಳೂರಿಗೆ 3ನೇ ಸ್ಥಾನ ಸಿಕ್ಕಿರುವಂಥದ್ದು. ಕೆಲವೊಂದು ಅದು ಕೂಡ ಸಂಶೋಧನೆ ಮಾಡಿ, ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾಗಿ ಸುಮ್ಮನೆ 3, 2 1ನೇ ಸ್ಥಾನದಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಆದಂತಹ ಒಂದು ವರದಿಯನ್ನು ಸಲ್ಲಿಸಬೇಕಾಗತ್ತೆ. ವಿಶ್ವ ಮಟ್ಟದಲ್ಲಿ ಅಂದಾಗ ಗಮನಿಸಬೇಕು. ಯಾಕಂದರೆ ಸಾಕಷ್ಟು ನಗರಗಳಿದೆ, ದೊಡ್ಡ ದೊಡ್ಡ ನಗರಗಳಿವೆ. ಆದರೆ ಅದು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ಒಂದು ಬೆಂಗಳೂರಿಗೆ ಈ ರೀತಿಯಾಗಿ 3ನೇ ಸ್ಥಾನ ಬಂದಿದ್ದಾರೆ. ಅದನ್ನು ಗಮನಿಸಬೇಕು. ಯಾವ ಮಟ್ಟದಲ್ಲಿದೆ ಇಲ್ಲಿನ ಒಂದು ಟ್ರಾಫಿಕ್ನ ವ್ಯವಸ್ಥೆ ಅಂತ, ವಾಹನಗಳ ಒಂದು ಓಡಾಟ ಯಾವ ರೀತಿಯಾಗಿದೆ, ಎಷ್ಟು ಹೆಚ್ಚುತ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ವಾಹನಗಳ ಸಂಚಾರ. ಹೆಚ್ಚಾದಂತೆಲ್ಲ ಏನಾಗ್ತಿದೆ ಅಂದರೆ ಸಂಚಾರ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ. ಇವರ ಒಂದು ಅಧ್ಯಯನದ ಪ್ರಕಾರ ಈ ಒಂದು ಬೆಂಗಳೂರು ನಗರದಲ್ಲಿ 10 ಕಿಲೋಮೀಟರ್ ಹೋಗೋಕ್ಕೆ 34 ನಿಮಿಷ 10 ಸೆಕೆಂಡ್ ಬೇಕು ಅಂತ ಈ ಒಂದು ಸಂಸ್ಥೆ ವರದಿಯನ್ನು ಕೊಟ್ಟಿದೆ. ವರದಿಯಲ್ಲಿ ಹೇಳಿರುವಂಥದ್ದು. ಇನ್ನು ವೈಜ್ಞಾನಿಕ ವರದಿಗಳನ್ನು ನಡೆಸಿರುವಂತಹ ಈ ಒಂದು ಸಂಸ್ಥೆ ಬೆಂಗಳೂರು ನಗರದಲ್ಲಿರುವಂತಹ ಜನರು ವಾಹನಗಳ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದ್ದಾರೆ. ವರ್ಷದಲ್ಲಿ ಅಂದರೆ ಒಂದು ವರ್ಷದಲ್ಲಿ 5 ದಿನಗಳಷ್ಟು ಸಮಯವನ್ನು ಇವರು ಸಂಚಾರದಲ್ಲಿ ಅಂದರೆ ಟ್ರಾಫಿಕ್ನಲ್ಲೇ ಕಳೀತಾ ಇದ್ದಾರೆ. ಅಂದರೆ ನಿಂತ್ಕೊಳ್ಳುವಂಥದ್ದು. ಈಗ ನಾವು ಎಲ್ಲಿಗೋ ಹೋಗ್ತಾ ಇರ್ತೀವಿ, ಸಿಗ್ನಲ್ ಬೀಳುತ್ತೆ, ನಿಂತ್ಕೊಳ್ತೇವೆ. ಈ ಒಂದು ಸಮಯವನ್ನು ಲೆಕ್ಕ ಹಾಕಿ ಒಂದು ವರ್ಷಕ್ಕೆ 5 ದಿನ ಅಂದರೆ 5 ದಿನ, ಒಂದು ದಿನಕ್ಕೆ 24 ಗಂಟೆ, ಅದೇ ರೀತಿಯಾಗಿ 5 ದಿನಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟು ಒಂದು ಸಮಯ ಬರೀ ಈ ಒಂದು ಕಾಯೋದಕ್ಕೆ, ಟ್ರಾಫಿಕ್ನಲ್ಲಿ ಕಾಯೋದಕ್ಕೆ ಮೀಸಲಿಡ್ತಾ ಇದ್ದಾರೆ ಬೆಂಗಳೂರಿನ ಜನರು ಅಂತ ಒಂದು ವರದಿಯನ್ನು ಕೊಟ್ಟಿದೆ ನೆದರ್ಲ್ಯಾಂಡ್ನ ಸಂಸ್ಥೆ. ಇನ್ನು ಬೆಂಗಳೂರು ಸೇರಿದಂತೆ ನಮ್ಮ ಒಂದು ದೇಶದಲ್ಲಿ ಕೋಲ್ಕತ್ತಾ ಮತ್ತು ಪುಣೆಯಲ್ಲೂ ಕೂಡ ಸಾಕಷ್ಟು ವಾಹನ ಒಂದು ದಟ್ಟಣೆ ಇದೆ. ಆದರೆ ಅಲ್ಲಿ ಇದ್ದರೂ ಕೂಡ ಅವೆರಡಕ್ಕೂ ಮುಂಚೂಣಿಯಲ್ಲಿರುವಂಥದ್ದು ನಮ್ಮ ಬೆಂಗಳೂರೇ. 2022ರಲ್ಲಿ ಬರೀ 1 ಕಿಲೋಮೀಟರ್ ಹೋಗೋಕ್ಕೆ 29 ನಿಮಿಷ ತೆಗೆದುಕೊಳ್ತಿದ್ರೆ ಆಗಿನ್ನೂ ಎಷ್ಟು ಪ್ರಮಾಣದಲ್ಲಿತ್ತು ಈ ಒಂದು ಟ್ರಾಫಿಕ್ನ ಸಮಸ್ಯೆ ಅಂತ. ಹೀಗಾಗಿ ಬೆಂಗಳೂರು ನಗರಕ್ಕೆ ಈಗ ಒಂದು ಈ ರೀತಿಯಾದಂತಹ ಒಂದು ಸ್ಥಾನ ಸಿಕ್ಕಿರುವಂಥದ್ದು. ಕೆಲವರು ಏನಪ್ಪ ಇದು ಮಾಮೂಲಿ ಇದ್ದಿದ್ದೆ ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಇನ್ನು ವಿಶ್ವ ಮಟ್ಟದಲ್ಲಿ ಇಷ್ಟ ಒಂದು ದೊಡ್ಡದಂಥ ಒಂದು ಕೆಟ್ಟದಾದಂಥ ಒಂದು ಹೆಸರನ್ನು ಪಡೆದುಕೊಳ್ತಾ ಇದೆ ಬೆಂಗಳೂರು. ಒಳ್ಳೆಯ ರೀತಿಯಲ್ಲಿ ಸಾಕಷ್ಟು ಪಡೆದುಕೊಂಡಿದ್ರು ಕೂಡ ಈ ಒಂದು ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಬೆಂಗಳೂರನ್ನು ಬೈಕೊಳ್ಳೋರೇ ಹೆಚ್ಚು. ಯಾಕಂದರೆ ಏನಪ್ಪ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಂದ್ರೂ ಕೂಡ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ನೀವು 2-3 ಗಂಟೆ ಮುಂಚಿತವಾಗಿಯೇ ಬಿಡಬೇಕು. ಅಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇರುವಂಥದ್ದು. ಇದು ಈಗಲೂ ಕೂಡ ಇದೆ. ನಮ್ಮ ಮುಂದಿನ ದಿನಗಳಲ್ಲಿ ಏನಂದರೆ ರಸ್ತೆಗಳನ್ನು ಒಂದು ಅಗಲೀಕರಣ ಆಗಿರುವಂಥದ್ದು, ಇನ್ನು ಬೇರೆ ಬೇರೆ ರಸ್ತೆಗಳನ್ನು ಅಥವಾ ಫ್ಲೈಓವರ್ಗಳನ್ನು ಮಾಡುವಂಥದ್ದಾಗಿರೋದು, ಈ ರೀತಿಯಾಗಿ ಏನಾದರೂ ಮಾಡಿದರೆ ಕಡಿಮೆ ಆಗುತ್ತಾ ಅನ್ನುವಂಥ ದೃಷ್ಟಿಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಈ ಒಂದು ವರದಿಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೆಂಗಳೂರು ನಗರವನ್ನು ಟ್ರಾಫಿಕ್ನಿಂದ ಏನಿದು ದಟ್ಟಣೆಯಿಂದ ಸ್ವಲ್ಪ ಕಡಿಮೆ ಪ್ರಮಾಣಕ್ಕೆ ಬರೋ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಬೆಂಗಳೂರಿನ ಜನಗಳಿಗೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.